ಪಾಕಿಸ್ತಾನಿ ಪ್ಲೇಯರ್ಗಳಿಗೆ ಆಟಕ್ಕಿಂತ ಹುಚ್ಚಾಟವೇ ಜಾಸ್ತಿ ಆಗ್ತಾ ಇದೆ. ಯಾವ ಮ್ಯಾಚ್ ಇದ್ರು ಎದುರಾಳಿ ಯಾರೇ ಆಗಿದ್ರು ಕೂಡ ತಮ್ಮ ಚಾಳಿಯನ್ನ ಮಾತ್ರ ಬಿಡೋದಿಲ್ಲ. ನಿನ್ನೆ ಲಂಕಾ ವಿರುದ್ಧದ ಪಂದ್ಯದಲ್ಲೂ ಕೂಡ ಪಾಕ್ ಬೌಲರ್ ಅಬ್ರಾರ್ ಅಹ್ಮದ್ ಲಂಕಾ ಆಟಗಾರ ವನಿಂದು ಹಸರಂಗ ಸ್ಟೈಲ್ ಅನ್ನ ಇಮಿಟೇಟ್ ಮಾಡಿ ಬಿಲ್ಡಪ್ ಕೊಟ್ಟಿದ್ದ. ಆದ್ರೆ ಬೌಲಿಂಗ್ ಟೈಮಲ್ಲಿ ಹೀರೋ ತರ ಪೋಸ್ ಕೊಟ್ಟವನು ತಮ್ಮ ತಂಡದ ಬ್ಯಾಟಿಂಗ್ ವೇಳೆಗೆ ಬಿಗ್ ಝೀರೋ ಆಗಿದ್ದ. ಮತ್ತೊಂದು ಕಡೆ ಲಂಕಾ ವಿರುದ್ಧ ಮ್ಯಾಚ್ ಅನ್ನ ಗೆಲ್ಲೋ ಮೂಲಕ ಪಾಕಿಸ್ತಾನ ಫೈನಲ್ ರೇಸ್ ನಲ್ಲಿ ಉಳ್ಕೊಂಡಿದೆ. ಸೊ ಅಲ್ಲಿಗೆ ಭಾರತ ವರ್ಸಸ್ ಪಾಕಿಸ್ತಾನ ಫೈನಲ್ ಪಂದ್ಯ ಫಿಕ್ಸ್ ಎನ್ನಲಾಗ್ತಿದೆ. ಸೊ ಮಂಗಳವಾರದ ಮ್ಯಾಚ್ ಅಲ್ಲಿ ಏನೆಲ್ಲ ಆಯ್ತು, ಆಕ್ಷನ್ ಅಂಡ್ ರಿಯಾಕ್ಷನ್ ಹೇಗಿತ್ತು, ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಸದ್ಯ ಸೂಪರ್ 4 ಹಂತದ ಪಂದ್ಯಗಳ ಕಾವು ಜೋರಾಗ್ತಾ ಇದೆ. ಮಂಗಳವಾರದ ಮ್ಯಾಚ್ ಅಲ್ಲಿ ಲಂಕಾ ತಂಡವನ್ನ ಸೋಲಿಸಿ ಪಾಕಿಸ್ತಾನ ಫೈನಲ್ ರೇಸ್ ನಲ್ಲಿ ಉಳ್ಕೊಂಡಿದೆ. ಪಾಕಿಸ್ತಾನ ತಂಡ ಸೆಪ್ಟೆಂಬರ್ 25ರಂದು ಬಾಂಗ್ಲಾದೇಶದ ವಿರುದ್ಧ ಫೈಟ್ ನಡೆಸಲಿದೆ. ಈ ಮ್ಯಾಚ್ ನಲ್ಲಿ ಗೆದ್ದವರು ಫೈನಲ್ ತಲುಪ್ತಾರೆ. ಇನ್ನು ಭಾರತ ಆಲ್ರೆಡಿ 1 ಪಂದ್ಯವನ್ನ ಗೆದ್ದಿದ್ದು ಇನ್ನೂ 2ರಲ್ಲೂ ಕೂಡ ಗೆಲ್ಲೋ ಮೂಲಕ ಫೈನಲ್ಗೆ ಅಜೇಯವಾಗಿ ಲಗ್ಗೆ ಇಡುವಂತ ಟಾರ್ಗೆಟ್ ನಲ್ಲಿದೆ. ಇನ್ನು ಸೂಪರ್ 4 ಹಂತದಲ್ಲಿ ಆಡಿರುವಂತ 2ಕ್ಕೆ 2 ಪಂದ್ಯಗಳನ್ನ ಸೋಲೋ ಮೂಲಕ ಶ್ರೀಲಂಕಾ ತಂಡ ಆಲ್ರೆಡಿ ಟೂರ್ನಿಂದ ಹೊರಬೀಳೋದು ಪಕ್ಕಾ ಆಗಿದೆ. ಲಂಕಾ ವಿರುದ್ಧ 5 ವಿಕೆಟ್ಗಳಿಂದ ಪಂದ್ಯ ಗೆದ್ದ ಪಾಕಿಸ್ತಾನ. ಅಬುಧಾಬಿಯಲ್ಲಿ ನಡೆದಂತ 3ನೇ ಸೂಪರ್ 4 ಹಂತದ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಪಾಕಿಸ್ತಾನ 5 ವಿಕೆಟ್ಗಳಿಂದ ಗೆದ್ದು ತನ್ನ ಫೈನಲ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ತಂಡ 134 ರನ್ಗಳ ಟಾರ್ಗೆಟ್ ಅನ್ನ ನೀಡಿತ್ತು. ಈ ಗುರಿ ಬೆನ್ನಟ್ಟಿದಂತ ಪಾಕಿಸ್ತಾನ ತಂಡ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಗುರಿಯನ್ನ ತಲುಪಿತ್ತು. ಹುಸೇನ್ ತಲಾತ್ ಅಜೇಯ 37 ರನ್ಗಳನ್ನ ಕಲೆ ಹಾಕಿದ್ರೆ ಮೊಹಮ್ಮದ್ ನವಾಜ್ ಅಜೇಯ 38 ರನ್ ಗಳಿಸಿ ಗೆಲುವಿನ ರೂವಾರಿ ಎನಿಸಿಕೊಂಡ್ರು. ಆಕ್ಚುಲಿ ಈ ಮ್ಯಾಚ್ ಅಲ್ಲಿ ಪಂದ್ಯದ ಗೆಲುವು ಸೋಲಿಗಿಂತ ಮೇನ್ ಹೈಲೈಟ್ ಆಗಿದ್ದೇ ಅಬ್ರಾರ್ ಅಹ್ಮದ್ ಮತ್ತು ವನಿಂದು ಹಸರಂಗ ಅವರ ಅಟ್ಯಾಕ್ ಅಂಡ್ ಕೌಂಟರ್ ಅಟ್ಯಾಕ್. ಹಸರಂಗ ಸೆಲೆಬ್ರೇಷನ್ ಮಿಮಿಕ್ ಮಾಡಿದ ಅಬ್ರಾರ್. ಶ್ರೀಲಂಕಾದ ಬ್ಯಾಟಿಂಗ್ ವೇಳೆ 13ನೇ ಓವರ್ನ ಮೊದಲ ಎಸೆತದಲ್ಲಿ ಪಾಕ್ ಬೌಲರ್ ಅಬ್ರಾರ್ ಅಹ್ಮದ್ ವನಿಂದು ಹಸರಂಗಾರನ್ನ ಕ್ಲೀನ್ ಬೌಲ್ ಮಾಡಿದ್ರು. ಈ ವೇಳೆ ಹಸರಂಗ ಮಾದರಿಯಲ್ಲಿ ಅಬ್ರಾರ್ ಸೆಲೆಬ್ರೇಷನ್ ಮಾಡಿದ್ರು. 2 ಕೈಗಳನ್ನ ಮೇಲೆತ್ತಿ ಬೆರಳುಗಳನ್ನ ಶೇಕ್ ಮಾಡ್ತಾ ಸ್ಮೈಲಿಂಗ್ ಫೇಸ್ ನಲ್ಲಿ ಕಿಚಾಯಿಸಿದ್ರು. ಅಂದ್ರೆ ಹಸರಂಗ ಅವರ ಸ್ಟೈಲ್ ಅನ್ನೇ ಕಾಪಿ ಮಾಡಿ ಅವರನ್ನ ಔಟ್ ಮಾಡಿದ್ದಕ್ಕೆ ಟಾಂಟ್ ಕೊಟ್ಟಿದ್ರು. ಬಟ್ ಈ ಟೈಮಲ್ಲಿ ಹಸರಂಗ ಯಾವ ರಿಯಾಕ್ಷನ್ ಕೂಡ ಕೊಡ್ಲಿಲ್ಲ. 15 ರನ್ ಗಳಿಸಿದ್ದ ಹಸರಂಗ ಸೈಲೆಂಟ್ ಆಗಿ ಪೆವಿಲಿಯನ್ ಸೇರ್ಕೊಂಡಿದ್ರು. ಹಸರಂಗ ಔಟ್ ಆದಾಗ ಅಬ್ರಾರ್ ಅಹ್ಮದ್ ಮುಖದಲ್ಲಿ ಅದೆಂಥ ನಗುವಿತ್ತು ಅನ್ನೋದನ್ನ ನೋಡಿದ್ರಲ್ಲ. ಬಟ್ ಎವ್ರಿ ಆಕ್ಷನ್ ಆಸ್ ಎ ರಿಯಾಕ್ಷನ್ ಅನ್ನೋ ಹಾಗೆ ವನಿಂದು ಹಸರಂಗ ಬ್ಯಾಟಿಂಗ್ ಟೈಮ್ ಅಲ್ಲಿ ಸುಮ್ಮನಿದ್ರು ಕೂಡ ಬೌಲಿಂಗ್ ನಲ್ಲಿ ತಮ್ಮ ರಿವೆಂಜ್ ಅನ್ನ ತೀರಿಸಿಕೊಂಡ್ರು. ಪಾಕಿಸ್ತಾನಿ ಆಟಗಾರನ ಅಹಂಕಾರಕ್ಕೆ ಅವರ ಭಾಷೆಯಲ್ಲೇ ಉತ್ತರ ಕೊಟ್ರು. ಫಖರ್ ಜಮಾನ್ ಅವರ ಅದ್ಭುತ ಕ್ಯಾಚ್ ಹಿಡಿದು ಪೆವಿಲಿಯನ್ಗೆ ಕಳಿಸಿದ್ರು. ಅದು ಕೂಡ ಸಿಂಗಲ್ ಹ್ಯಾಂಡ್ ಅಲ್ಲಿ ಫ್ಲೈಯಿಂಗ್ ಕ್ಯಾಚ್ ಹಿಡಿದಿದ್ದು ವಿಶೇಷವಾಗಿತ್ತು. ಜೊತೆಗೆ ಸೈಮ್ ಅಯೂಬ್ ಮತ್ತು ಸಲ್ಮಾನ್ ಅಲಿ ಅವರ ವಿಕೆಟ್ ಅನ್ನು ಕೂಡ ಪಡೆದ್ರು ಬೌಲಿಂಗ್ ಟೈಮ್ ಅಲ್ಲಿ. ಈ 3 ಬಾರಿ ಕೂಡ ಅಬ್ರಾರ್ ಅಹ್ಮದ್ ವಿಕೆಟ್ ತೆಗೆದು ಸಂಭ್ರಮಿಸುವಂತ ರೀತಿಯಲ್ಲಿ ಇಮಿಟೇಟ್ ಮಾಡಿ ತಿರುಗೇಟು ಕೊಟ್ರು. ಕೈ ಕಟ್ಟಿಕೊಂಡು ಕಣಸನ್ನೇ ಹಾಗೆ ಕುತ್ತಿಗೆಯನ್ನು ಅಲುಗಾಡಿಸುತ್ತಾ ಪೆವಿಲಿಯನ್ಗೆ ನಡಿ ನಡಿ ಎನ್ನುವಂತೆ ಅಬ್ರಾರ್ ಅಹ್ಮದ್ ಅವರ ಸ್ಟೈಲ್ ಅನ್ನೇ ಇಮಿಟೇಟ್ ಮಾಡಿದ್ರು. Across the swinging away from Hasaranga. Look at it go away from him. Oh, Saranga, because he meant it. He meant to get that meat underneath it. ಆಕ್ಚುಲಿ ಇಲ್ಲಿ ಫಸ್ಟ್ ಗಾಂಚಲಿ ತೋರಿಸಿದ್ದೆ ಪಾಕಿಸ್ತಾನದ ಬೌಲರ್ ಅಬ್ರಾರ್ ಅಹ್ಮದ್. ತಾನು ವಿಕೆಟ್ ತೆಗೆದಾಗ ಅಣಕಿಸೋ ರೀತಿಯಲ್ಲಿ ಅದನ್ನ ಅನುಕರಣೆ ಮಾಡಿದ್ದ. ಆದ್ರೆ ತಮ್ಮ ಟರ್ನ್ ಬಂದಾಗ ವನಿಂದು ಹಸರಂಗ ಅದನ್ನ ಸರಿಯಾಗಿ ರಿವೆಂಜ್ ತಗೊಂಡ್ರು ಅಷ್ಟೇ. ಸೊ ಇದೇ ಆಕ್ಷನ್ ಅಂಡ್ ರಿಯಾಕ್ಷನ್ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ, ಹಾಗೆ ಫುಲ್ ಟ್ರೆಂಡಿಂಗ್ ನಲ್ಲಿವೆ. ಗಿಲ್ ಔಟ್ ಮಾಡಿ ಗಾಂಚಲಿ ತೋರಿಸಿದ್ದ ಅಬ್ರಾರ್. ನಿಜ ಹೇಳ್ಬೇಕು ಅಂದ್ರೆ ಅಬ್ರಾರ್ ಸ್ಟೈಲ್ ಈ ಮಟ್ಟಿಗೆ ವೈರಲ್ ಆಗೋಕೆ ಕಾರಣವೇ ಆವತ್ತಿನ ಭಾರತ ವಿರುದ್ಧದ ಪಂದ್ಯ.
ಲಂಕಾ ವಿರುದ್ಧದ ಪಂದ್ಯದಲ್ಲಿ ಹಸರಂಗನ್ನ ಕೆಣಕಿರುವಂತ ಇದೇ ಅಬ್ರಾರ್ ಅಹ್ಮದ್ ಆವತ್ತು ಶುಭ್ಮನ್ ಗಿಲ್ರನ್ನು ಕೂಡ ಔಟ್ ಮಾಡಿ ಕೆಣಕಿದ್ದ. ಕಳೆದ ಫೆಬ್ರವರಿಯಲ್ಲಿ ನಡೆದಂತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯದಲ್ಲಿ ಇಂಥದ್ದೇ ದೌಲತನ್ನ ತೋರಿಸಿದ್ದ. ಆವತ್ತಿನ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ದಂತ ಅಬ್ರಾರ್ ಕುತ್ತಿಗೆ ಮತ್ತು ಕಣ್ಸಲ್ನೆಯಲ್ಲೇ ಪೆವಿಲಿಯನ್ಗೆ ನಡಿ ಎನ್ನುವಂತೆ ಅಣಕ ಮಾಡಿದ್ದ. ಅಬ್ರಾರ್ ಅಹಂಕಾರಕ್ಕೆ ಗಿಲ್ ಕೂಡ ಗುರಾಯಿಸ್ತಾನೆ ಹೊರ ನಡೆದಿದ್ರು. ಸೊ ಅದೊಂಥರ ಹೀಟ್ ಅಪ್ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು. ಆ ಬಳಿಕ ಮ್ಯಾಚ್ ಅಲ್ಲಿ ಆಸ್ ಯೂಶುವಲ್ ಭಾರತ ವಿನ್ ಆಗಿತ್ತು. ಇದಾದ ಮೇಲೆ ಅಬ್ರಾರ್ ಹುಚ್ಚಾಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಜೋಕರ್ ಅಂತೆಲ್ಲ ರೋಸ್ಟ್ ಮಾಡಲಾಗಿತ್ತು. ಆವತ್ತು ರೋಸ್ಟ್ ಆದವನು ಈಗ ಮತ್ತೆ ಲಂಕಾ ವಿರುದ್ಧ ಕೂಡ ಅದೇ ರೀತಿಯಲ್ಲಿ ವೈರಲ್ ಆಗಿದ್ದಾನೆ. ಸೊ ಆವತ್ತು ಶುಭ್ಮನ್ ಗಿಲ್ರನ್ನ ಕೆರಳಿಸಿದ್ದಂತ ಅದೇ ಅಬ್ರಾರ್ ಈಗ ವನಿಂದು ಹಸರಂಗಾರನ್ನು ಕೂಡ ಕಿಚಾಯಿಸಿದ್ದಾನೆ. ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ ಅವತ್ತಿನ ಮ್ಯಾಚ್ಗೂ ಇವತ್ತಿನ ಮ್ಯಾಚ್ಗೂ ಆತನ ಲುಕ್ ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ವಲ್ಪ ಗಡ್ಡ ಬಿಟ್ಕೊಂಡು ಕೂದಲು ಉದ್ದ ಬಿಟ್ಕೊಂಡು ಕಣ್ಣಿಗೆ ಕನ್ನಡಕ ಬಂದಿದೆ. ಅಷ್ಟೇ ಅಲ್ಲ, ಭಾರತ ಅವತ್ತಿನ ಮ್ಯಾಚ್ ಅನ್ನ ಗೆದ್ದು ತಿರುಗೇಟನ್ನ ಕೊಟ್ಟಿತ್ತು, ಅವನ ಅಹಂಕಾರವನ್ನ ಮಟ್ಟ ಹಾಕಿತ್ತು. ಆದ್ರೆ ಲಂಕಾ ಮಾತ್ರ ಸೋಲಿನೊಂದಿಗೆ ವಾಪಸ್ ಆಗಿದೆ ಅಷ್ಟೇ. ನಮಸ್ಕಾರ.